ನಮ್ಮ ಮನೆ ಸೇರ್ಬೇಕು. ನೀ ನಮ್ಮ ಮನೆಯೊಳ ಹಾಕಬೇಕು. ಎಲ್ಲ ಹೊಲ್ದೈತೆ ನಂಕ, ಎಲ್ಲ ಹೊಲ್ದೈತೆ. ಮಾನಾಡಿದ್ದು ಮತ್ತೆ ತೀರ್ಸು ಇದನ್ನೆಲ್ಲ. ಯಾರ ತಪ್ಸಕ್ಕೆ ನಿರ್ಧಾರ ಹೇಳ್ದೋನಪ್ಪ ಹೆಸರೇಶ್ವರ. ಒಂಟಿದ್ದು ಬಂದು ತಲುಪೈತೆ, ಸೇರೈತೆ. ತಾಳಿ ಕಟ್ಟಿಸ್ಕೋಬೇಕು ತಾನೆ ನೀನು ಕಂಚಿರ ಇಂತವ ಒಳತಿಗೆ. ಏನ್ ನಡೀತಿದೆ ನಿಮ್ ಮನ್ಸಲ್ಲಿ? ಹೊರಗ್ಬೇಡಿ ಅಪ್ಪಾಜಿ, ಹೇಳ್ಕೊಳ್ಳಿ, ಮನ್ಸು ಹಗ್ರ ಆಗುತ್ತೆ. ನೀವು ಹೀಗಿದ್ರೆ ನಾನ್ ತಾನೇ ಹೇಗ್ ಸಂತೋಷವಾಗಿರ್ಲಿ ಹೇಳಿ? ನನ್ನ ಮನಸ್ಸು ಹಗುರ ಆಗೋದಿರ್ಲಿ, ನಾನೇ ದುರ್ಗಾಪುರದಲ್ಲಿ ಎಲ್ರಿಗೂ ಹಗುರ ಆಗ್ಬಿಟ್ಟಿದ್ದೀನಿ. ಪೊಲೀಸ್ ಸ್ಟೇಷನ್ ಮುಂದೆ ಧಿಕ್ಕಾರ ಕೂಗ್ತಿದ್ದಾರಂತೆ ಮಹಾಬಲ. ನನ್ನ ಮನೆ ಗೋಡೆಗೆ ಕಲ್ಲು ಮಣ್ಣು ಎಸೀತಾ ಇದ್ದಾನೆ. ಪೇಪರ್ನವರು ಬಂದಿದ್ದಾರಂತಲ್ಲ. ಮಹಾಬಲ ಸಿಕ್ಕಿದ್ರು, ಸದಾನಂದನ್ ಸುಳಿವಿಲ್ವಲ್ಲ, ಅದಕ್ಕೆ ಈ ದಾರಿ ಹುಡುಕಿದ್ದಾರೆ ಅಂತ ಕಾಣುತ್ತೆ. ಅಕಸ್ಮಾತ್ ಸದಾನಂದನಿಗೆ ಏನಾದರೂ ನನ್ನಿಂದ ತೊಂದರೆ ಆಗಿದ್ದಿದ್ರೆ ನಿನ್ನ ನಿರ್ಧಾರ ಏನು ಸುಚೇಂದ್ರ? ಮೋಸ ಮಾಡೋರ್ಕಿಂತ ಮೋಸ ಹೋಗೋರೇ ತಪ್ಪಿತಸ್ಥರು ಅಂತ ನೀವು ಹೇಳ್ತಿದ್ರಿ. ನಿಮ್ಮೇಲೆ ನಾನೇನಿಗೆ ತಪ್ಪು ಹೊರಿಸ್ಲಿ ಹೇಳಿ? ನಿಮ್ಮನ್ನು ನಂಬಿದ ತಪ್ಪಿಗೆ ನಾನೇ ಎಲ್ಲಾದರೂ ದೂರ ಹೊರಟೋಗ್ಬಿಡ್ತೀನಿ. ಕೇಶವನಾಥನಲ್ಲಿ ಎಲ್ಲರಿಗೂ ಕಾಣೋದು ಹಾಲಿನ ಕಡಗ, ದರ್ಪದ ಮೀಸೆ, ಹಣ, ಚಿನ್ನ, ಪಾಳೆಗಾರಿಕೆಯನ್ನು ಸೂಚಿಸೋ ಬಟ್ಟೆ. ಆದ್ರೆ ಬಟ್ಟೆ ಹಿಂದಿರೋ ಮನಸ್ಸು, ಮನಸ್ಥಿತಿ, ಅದರಲ್ಲಾಗೋ ತಳಮಳ ಯಾರಿಗೋ ಅರ್ಥ ಆಗಿಲ್ಲ. ಯಾರಿಗೋ ಯಾಕೆ? ನನ್ನ ಮಗನಿಗೆ ನಾನು ಅರ್ಥ ಆಗಿಲ್ಲ. ನಾನು ಏನೇ ಪ್ರಶ್ನೆ ಕೇಳಿದ್ರು ನೀವು ಅರ್ಧ ಮನಸ್ಸಿಂದಾನೇ ಉತ್ತರ ಕೊಡ್ತಿದ್ದೀರಿ. ಊರವರೆಲ್ಲ ಏನೇನೋ ಮಾತಾಡ್ಕೋತಿದ್ದಾರೆ. ಸದಾನಂದ ಮನೆ ಬಿಟ್ಟು ದೈನೇಸಿ ಸ್ಥಿತಿಲಿ ನಮ್ಮ ಮನೆ ಮುಂದೆ ನಿಂತಿದ್ದಾಗ ಒಳಗೆ ಬಿಟ್ಕೊಳ್ಳೋದು ಬೇಡ ಅಂದಿತ್ತು ನಾನು. ನಿನ್ನ ಮಾತಿಗೆ ಬೆಲೆ ಕೊಟ್ಟು ಒಳಗೆ ಬಿಟ್ಕೊಂಡಿದ್ದವನ್ನ. ಕೊಟ್ಟಿದ್ದು ಗೊತ್ತಾಗಬಾರ್ದು, ಮಾಡಿದ್ದನ್ನ ಹೇಳ್ಕೋಬಾರ್ದು ಅಂತ ಮಾತಿದೆ. ಆದರೆ ಸದಾನಂದನಿಗೆ ಆಶ್ರಯ ಕೊಟ್ಟ ತಪ್ಪಿಗೆ ಇವತ್ತು ನನ್ನ ಮನಸ್ಸಿನಲ್ಲಿ ನೆಮ್ಮದಿಗೆ ಜಾಗ ಇಲ್ಲ. ಮಬಲ, ನೀನೇನ್ ಎದ್ರಕೊಂಬೇಡ, ನಾವಿದ್ದೀವಿ. ದೋಸ್ನೆ ನಮಗೂ ಸಾಕಾಗದೆ. ಎಲ್ಲೇ ಇರಲಿ ಸದಾನಂದ ಬರಲಿ, ಧಿಕ್ಕಾರ ಧಿಕ್ಕಾರ, ಪುಟ್ಟರಾಜುಗೆ ಧಿಕ್ಕಾರ. ನ್ಯಾಯ ಬೆಳಗಲಿ, ಪುಟ್ಟರಾಜು ತೊಲಗಲಿ. ಅಪ್ಪ ಚಿವುಟವನೆ ಮಗ ತೂಗಕ್ ಬಂದವ್ ನೋಡು. ನೋಡಿ, ಸದಾನಂದನ್ ವಿಚಾರ ಇನ್ನೂ ಗೊತ್ತಾಗದೆ ಇರೋದು ನನಗೂ ಕೂಡ ನೋವಿನ ವಿಚಾರನೇ. ಹಾಗಂತ ನೀವು ಹೀಗೆ ಮಾಡೋದ್ರಿಂದ ಸಮಸ್ಯೆ ಏನ್ ಬಗೆಹರಿಯಲ್ಲ. ಅಂದ್ರೆ ನಮ್ಮ ಮೇಲೆ ಯಾರು ಏನೇ ದರ್ಬಾರ್ ನಡೆಸಿದ್ರು ನಾವು ಸುಮ್ಮನೆ ಇದ್ಬಿಡ್ಬೇಕು. ನಿಮ್ ತಂದೆನೇ ಅಲ್ವಾ ಸದಾನಂದನ ಮಂಗಳೂರಿಗೆ ಕಳ್ಸಿದ್ದು? ಹೌದು, ಹಾಗಂತ ನೀವು ಅಂದ್ಕೊಂಡಾಗ ಏನು ಆಗಿಲ್ಲ. ನಾನು ಅಪ್ಪಾಜಿ ಜೊತೆ ಮಾತಾಡಿದ್ದೀನಿ. ಕಂಪ್ಲೇಂಟ್ ಕೊಟ್ಟಿದಾರಪ್ಪ, 5 ಲಕ್ಷ ತಗೊಂಡು ಓಡೋಗಿದ್ದಾನೆ ಅಂತ ಹೇಳಿ. ಸದಾನಂದ ಆ ತರ ಮಾಡಿದಾನ? ಎಲ್ಲೋ ಏನೋ ಮಸ್ಲತ್ ನಡೆದಿದೆ ಅಷ್ಟೇ. ಯಾವ ಮಸಲತ್ತೂ ಇಲ್ಲ. ನಾನು ಅಪ್ಪಾಜಿ ಜೊತೆ ಈ ವಿಚಾರವಾಗಿ 2-3 ಸತಿ ಮಾತಾಡಿದ್ದೀನಿ. ಅಪ್ಪಾಜಿ ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳಿದ್ದಾರೆ, ನಮ್ಮಿಂದ ಅವನಿಗೆ ಏನು ತೊಂದರೆ ಆಗಿಲ್ಲ ಅಂತ. ಕತೆ ಬೇಡ, ಎಲ್ಲಾ ನಾಟಕ. ನಿಮ್ ತಂದೆ ಪರವಾಗಿ ಸಮದೇಶ ಕೊಡಕ್ಕೆ ಇಲ್ಲಿ ಬಂದಿದ್ಯಾ ನೀನು? ನನಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ. ಹೋಗಲೇ, ದೊಡ್ಡವ್ರನ್ನ ನಂಬಕ್ಕಾಗಲ್ಲ ಮಾವಲ. ಇವ್ರೇನೋ ಮಾಡಿರ್ತಾರೆ, ಗೊತ್ತಿಲ್ಲ ನಮ್ಗೆ ಕೇಶವನಾಥ್ ಎಂತವ್ರು ಅಂತ. ಏನೋ ಗೊತ್ತಿರೋದು ನಿನ್ಗೆ? ಚಪ್ಪಲಿ ಸಿಕ್ಕೈತೆ ಗಂಗೋತ್ರಿ ನದಿ ಹತ್ರ. ಸದಾನಂದ ತುಂಬಾ ಒಳ್ಳೇನು, ನಿಮ್ಮ ಅಪ್ಪನೇ ಮೋಸ. ಗೌರವ ಕೊಟ್ಟು ಮಾತಾಡು, ತಾಲಾಟೆಗಳು ಬೇಡ. ನಿಮ್ಮ ಅಪ್ಪಂಗೆ ನಿಮ್ ತಾಯಿ ಸಮಾಜ ಹತ್ರ ನಿಂತ್ಕೊಂಡು ಸತ್ಯ ಹೇಳಕ್ ಹೇಳು, ಅವಾಗ ಗೊತ್ತಾಗ್ತದೆ ಸುಳ್ಳು ಯಾರು ಅಂತ. ಅಪ್ಪಾಜಿ ಬಗ್ಗೆ ಗೌರವದಿಂದ ಮಾತಾಡಿದ್ರೆ ನನ್ನ ಮಗನೇ ವಾಪಸ್ ಮನೆಗೆ ಹೋಗಲ್ಲ ನೀನು. ತಲೆಲ್ಲ ಮಾತಾಡ್ತಾರೆ ಹಾಕೋ.